ಕನ್ನಡದಲ್ಲಿ ಟೆಕ್ನಾಲಜಿ ಮತ್ತು ಉದ್ಯೋಗ ಮಾಹಿತಿಗೆ ಹಿಂದೆ ಭೇಟಿ ಕೊಡಿ www.needsapublic.com ಗೆ. ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ನಾನಿವತ್ತು ಈ ವಿಡಿಯೋದಲ್ಲಿ ಒಂದು ಪೋಸ್ಟ್ ಆಫೀಸ್ನ ಒಂದು ಫ್ರಾಡ್ನ ಬಗ್ಗೆ, ಅಂದರೆ ಒಂದು ಕರ್ಮ ಕಾಂಡದ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮೊದಲು ನೀವೇನಾದರೂ ಇದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ಬೋದು. ಸೊ ಮಿಸ್ ಮಾಡಿದ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ನೋಡಿದ ಆದಮೇಲೆ ನಿಮ್ಗೆ ಏನಾದರೂ ಇಂಪಾರ್ಟೆಂಟ್ ಅನಿಸ್ತು ಅಂತಂದರೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋನ ಮಿಸ್ ಮಾಡದೆ ಶೇರ್ ಮಾಡಿ. ಸೊ ಹೌದು, ನಾನು ಒಂದು ಪೋಸ್ಟ್ ಆಫೀಸ್ ಫ್ರಾಡ್ನ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ, ರಿಜಿಸ್ಟರ್ ಪೋಸ್ಟ್ ಪಾರ್ಸಲ್ನ ಬಗ್ಗೆ. ಸೊ ನಾನು ಕಳೆದ ಒಂದು ತಿಂಗಳಿಂದ, ಅಂದರೆ ಡಿಸೆಂಬರ್ ಮಂತಲ್ಲಿ ಒಂದು MI ವಾಚನ್ನ, ಶೋಮಿ ವಾಚನ್ನ ಆರ್ಡರ್ ಮಾಡಿದ್ದೆ ಬ್ಯಾಂಗ್ಳೂರ್ ವೆಬ್ಸೈಟಿಂದ. ಸೊ ಯಾಕಂದರೆ ಇಂಡಿಯಾದಲ್ಲಿ ಆ ಒಂದು ವಾಚ್ನ ತೊಗೊಂಡ್ರೆ ನಿಮಗೆ ಒಂದು 8,000 ರೂಪಾಯಿಗೆ ಸಿಗುತ್ತೆ, 8,300 ಹಿಂಗೆ ಸಿಗುತ್ತೆ. ಬಟ್ ಅದೇ ಡೈರೆಕ್ಟ್ ಚೈನಾಯಿಂದ ವಾಚ್ನ ತೊಗೊಂಡ್ರೆ 5,800 ರೂಪಾಯಿಗೆ ಸಿಗುತ್ತೆ, ಅಂದರೆ ಒಂದು 3,000 ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಚೈನಾಯಿಂದ ಒಂದು ಪ್ರಾಡಕ್ಟನ್ನು ಡೈರೆಕ್ಟಾಗಿ ಆರ್ಡರ್ ಮಾಡಿದೆ ಇಂಡಿಯಾಕ್ಕೆ. ಸೊ ಆ ಒಂದು ಪ್ರಾಡಕ್ಟ್ ಇಂಡಿಯಾಕ್ಕೆ ಬರಬೇಕು ಅಂತಂದರೆ ಒಂದೇ ಆಪ್ಷನ್ ಇರೋದು, ಒಂದು ಪೋಸ್ಟ್ ಮೂಲಕನೇ ಬರಬೇಕು. ಯಾಕಂದರೆ ಅದು ಇಂಟರ್ನ್ಯಾಷನಲ್ ವರ್ಷನ್ ವಾಚ್ ಆಗಿರೋದ್ರಿಂದ ಕಂಪಲ್ಸರಿ ಇಂಡಿಯಾ ಪೋಸ್ಟ್ಗೆ ಬರಬೇಕು. ಬೇರೆ ಒಂದು ಕೊರಿಯರ್ ಫೆಸಿಲಿಟಿ ಒಂದು ಪ್ರಾಡಕ್ಟಿಗೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅದು ಪೋಸ್ಟ್ಗೆ ಬರ್ತಾಯಿತ್ತು. ಸೊ ಸುಮಾರು ಒಂದು ತಿಂಗಳು ವೆಯ್ಟ್ ಮಾಡಿದೆ, ಒಂದು ವಾಚ್ಗೆ ವೆಯ್ಟ್ ಮಾಡಿದ ನಂತರ ನನಗೆ ಸಿಕ್ಕಿದ್ದು ವಾಚ್ ಅಲ್ಲ, ಖಾಲಿ ಬಾಕ್ಸು. ತುಂಬ ಶಾಕ್ ಆಯಿತು. ನೀವು ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ಹಿಂಗೆ ಖಾಲಿ ಬಾಕ್ಸ್ ಬಂದಿದೆ ಅಂತ. ಸೊ ಈ ರೀತಿಯಾಗಿ ಒಂದು ಖಾಲಿ ಬಾಕ್ಸ್ ಬಂತು. ಅದು ಏನಪ್ಪ ಅಂತಂದರೆ, ಪೋಸ್ಟ್ ಮ್ಯಾನು ಆ ಒಂದು ಪ್ರಾಡಕ್ಟ್ ಎಲೆಕ್ಟ್ರಾನಿಕ್ ಸಿಟಿ ಪೋಸ್ಟ್ ಆಫೀಸಿಗೆ ಬಂದು 2 ದಿವಸದ ಆದಮೇಲೆ ಕೊಟ್ಟಿದ್ದು, ಡೆಲಿವರಿ ಕೊಟ್ಟಿದ್ದು. ಅಂದರೆ ಇವತ್ತು ಬಂತು ಅಂತಂದರೆ ಇವತ್ತು ಕೊಟ್ಟಿಲ್ಲ ಅವನು, ನಾಳೆ ಬಿಟ್ಟು ನಾಡಿದ್ದು ಈ ಥರ ಕೊಟ್ಟಿದ್ದು. ಸೊ ಅದು ನಾನು ಎಲೆಕ್ಟ್ರಾನಿಕ್ ಸಿಟಿ ಪೋಸ್ಟ್ ಆಫೀಸ್ಗೆ ಇಂಟರ್ನೆಟಲ್ಲಿ ನಂಬರೆಲ್ಲ ಚೆಕ್ ಮಾಡಿಬಿಟ್ಟು ಅವ್ರು ಕಾಲ್ ಮಾಡಿ, ನಿಮ್ಮ ಒಂದು ಬ್ರಾಂಚ್ಗೆ ಈ ಥರ ಒಂದು ಪ್ರಾಡಕ್ಟ್ ಬಂದಿದೆ, ಯಾವಾಗ ಕೊಡ್ತೀರಾ, ಡೆಲಿವರಿ ಕೊಡ್ತೀರಾ ಅಂತ ಕೇಳಿದಾದಮೇಲೆ ತೊಗೊಂಬಂದು ಕೊಟ್ಟಿದ್ದು. ಇಷ್ಟೊಂದು ಬೇಜವಾಬ್ದಾರಿಯಿಂದ ಒಂದು ಇಂಡಿಯನ್ ಪೋಸ್ಟ್ ಇದೆ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ಸೊ ಡೆಲಿವರಿ ಆಯಿತು ಪ್ರಾಡಕ್ಟಿನ, ಬಟ್ ನೋಡಿದರೆ ಬಾಕ್ಸಲ್ಲಿ ಏನಿಲ್ಲ, ಖಾಲಿ ಬಾಕ್ಸು. ವಾಪಸ್ ನಾನು ಪೋಸ್ಟ್ ಮನಿಗೆ ಕಾಲ್ ಮಾಡಿದೆ, ಸರಿ ಸರ್ ಖಾಲಿ ಬಾಕ್ಸ್ ಬಂದಿದೆ ಅಂತ. ಅವನು ಏನು ರೀ, ನಮಗೆ 100 ಪ್ರಾಡಕ್ಟ್ ಬರ್ತಾ ಇದೆ, ಇದೇ ಥರ ಬರ್ತಾ ಇರುತ್ತೆ. ಸೊ ನಂದೇನು ಕೆಲಸ ಬರೀ ನಾನು ಡೆಲಿವರಿ ಕೊಡೋದು ಅಷ್ಟೇ ಅಂತ ಹೇಳಿದೆ. ಸರಿ ಬಂದು ಪೋಸ್ಟ್ ಮಾಸ್ಟರ್ಗೆ ಭೇಟಿಯಾಗಿ ಆಫೀಸಲ್ಲಿ ಅಂತ ಹೇಳಿದರು. ಸೊ ಹೋದೆ ಪೋಸ್ಟ್ ಆಫೀಸ್ಗೆ. ಆ ಎಮ್ಮನಿಗೆ ಕನ್ನಡ ನೀಟಾಗಿ ಬರಲ್ಲ, ಒಂಥರ ಮೇ ಬಿ ನಾರ್ತಿ ಅನಿಸುತ್ತೆ, ಒಂಥರ ಹಿಂದಿ ಮಿಕ್ಸಲ್ಲಿ ಒಂಥರ ಕನ್ನಡ ಮಾತಾಡ್ತಾರೆ, ಒಟ್ಟಿನಲ್ಲಿ ಮ್ಯಾನೇಜ್ ಮಾಡ್ತಾರೆ ಕನ್ನಡನ. ಸೊ ಹಿಂಗೆ ಆಗಿದೆ ನಂದು ಅಂತ ಹೇಳಿದೆ. ಅವ್ರ ಪಕ್ಕದಲ್ಲಿ ಒಬ್ಬರು ಇನ್ಸ್ಪೆಕ್ಟರ್ ಕೂತಿದ್ರಂತೆ. ಇನ್ಸ್ಪೆಕ್ಟರ್ ಅಂದರೆ ಪೋಸ್ಟಲ್ ಇನ್ಸ್ಪೆಕ್ಟರ್ ಇರ್ತಾರಲ್ವ, ಅವರೇನೋ ಇನ್ನೊಂದು 2-3 ದಿವಸದಲ್ಲಿ ಏನೋ ರಿಟೈರ್ಡ್ ಅಂತ ಹೇಳ್ತಾಯಿದ್ರು. ಸೊ ಅವರು ಹೇಳ್ತಾಯಿದ್ರು, ಏನಪ್ಪ ಏನು ಪ್ರಾಬ್ಲಮ್ ಅಂತ ಕೇಳಿದ್ರು. ಸರ್ ಹಿಂಗಾಗಿದೆ ಅಂತಂದೆ. ಏನಾದರೂ ಪಾರ್ಸಲ್ ನೋಯ್ಡಾಯಿಂದ ಬಂದಿದೆ ಅಂತ ಕೇಳಿದರು. ಯಾಕೆ ಸರಿ ಕೇಳ್ತಿದ್ದಾನೆ, ಯಾಕಂದರೆ ನೋಯ್ಡಾದಲ್ಲಿ ಅಲ್ಲೇ ಪಾರ್ಸಲ್ ಹೊಡೆದಾಕ್ಬಿಡ್ತಾರೆ. ಸೊ ಅಲ್ಲಿ ಬಂದು ನಾವು ಅದು ಬ್ಲ್ಯಾಕ್ ಮಾರ್ಕಾಗಿ ಇದು ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದ್ರು. ನೋಡಿ ಎಷ್ಟು ವರ್ಸ್ಟ್ ಆಗಿದೆ ಇಂಡಿಯನ್ ಪೋಸ್ಟು, ರಿಜಿಸ್ಟರ್ ಪೋಸ್ಟ್ ಬಂದಿರೋದನ್ನ ಅಲ್ಲೇ ಹೊಡೆದಾಕ್ಬಿಡ್ತಾರೆ ಅಂತ ಹೇಳಿದರು ಆಯಪ್ಪ. ಇದ್ರ ಮೇಲೆ ತಿಳ್ಕೊಳ್ಳಿ ಎಷ್ಟೊಂದು ವರ್ಸ್ಟ್ ಆಗಿದೆ ಅಂತ. ಸೊ ಆಮೇಲೆ ಒಂದು ಲೆಟ್ರ್ ಬರೆದು ಕೊಟ್ಟೆ, ಕಂಪ್ಲೇಂಟ್ ಬರೆದು ಕೊಟ್ಟಿಲ್ಲ ನೋಡಿ, ನೋಡ್ತಾ ಇದ್ದೀರಾ ಒಂದು ಇಲ್ಲಿ ನೋಡಿ, ಇಲ್ಲಿ ಸೀಲ್ ಬೇರೆ ಹಾಕಿದ್ದಾರೆ ಅವ್ರದ್ದು, ಇಲ್ಲಿ ಹಾಕಿದ್ರೆ ಒಂದು ಲೆಟ್ರ್ ಬರೆದು ಕೊಟ್ಟೆ ಅವ್ರಿಗೆ, ಹಿಂಗೆ ಕಳೆದೋಗಿದೆ ಪ್ರಾಡಕ್ಟ್ ಅಂತ. ಅದಾದಮೇಲೆ ಅವರು ನಾನು ಹೋಗಿ ಹೇಳಿದ ಮೇಲೆ ಚೆಕ್ ಮಾಡಿದ್ದಾರೆ ಅದು ಎಷ್ಟು ಗ್ರಾಮ್ ಇದೆ ಅಂತ. ಆ್ಯಕ್ಚುಲಿ ಅದು ಹಾಂಗ್ಕಾಂಗಿಂದ ಆ ಪ್ರಾಡಕ್ಟ್ನ ಸೆಂಡ್ ಮಾಡಿದಾಗ 120 ಗ್ರಾಮ್ಸ್ ಇತ್ತು. ಸೊ ಇದಕ್ಕೆ ಬಂದಾಗ ಬೆಂಗಳೂರು ಪೋಸ್ಟ್ ಆಫೀಸ್ ಬಂದಾಗ 50 ಗ್ರಾಮ್ ಕಡಿಮೆ ಆಗಿತ್ತು. ಅಂದರೆ ಇವ್ರು ಏನು ಮಾಡಿದ್ದಾರೆ, ಡೆಲಿವರಿ ಕೊಡೋಕ್ಕಿಂತ ಮೊದಲು ಅದನ್ನ ಚೆಕ್ ಮಾಡಿಲ್ಲ, ಅವರೆಲ್ಲ ಸರಿಯಾಗಿದೆ ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ. ಇಲ್ಲ ಅಂತಂದರೆ ಇವರೇ ತಗೊಂಡಿರ್ತಾರೆ ಅಷ್ಟೇ, ಮತ್ತಿನ್ನು ಮಾಡೋದು. ಯಾಕಂದರೆ ಪ್ರಾಡಕ್ಟು ಡೆಲ್ಲಿಗೆ ಬರುತ್ತೆ ಫ್ಲೈಟ್ಗೆ ಡೈರೆಕ್ಟಾಗಿ, ಅಲ್ಲಿ ಕಸ್ಟಮ್ಸ್ ರಿಲೀಸ್ ಆಗುತ್ತೆ. ಅದಾದಮೇಲೆ ಡೆಲ್ಲಿಯಿಂದ ಡೈರೆಕ್ಟಾಗಿ ಬೆಂಗಳೂರು ಬರುತ್ತೆ. ಒಂದು ಡೆಲ್ಲಿ ಪೋಸ್ಟ್ ಆಫೀಸಲ್ಲಿ ಎತ್ತಿದ್ದಾರೆ ಪ್ರಾಡಕ್ಟ್ನ, ಇಲ್ಲ ಅಂತಂದರೆ ಬೆಂಗಳೂರಲ್ಲಿ ಎತ್ತಿರ್ತಾರೆ. ನಂಗೆ ಫುಲ್ ಡೌಟ್ ಇದೆ. ಇದಾದಮೇಲೆ ನಾನು ರೀಸೆಲ್ಲರಿಗೆ ಕಾಲ್ ಮಾಡಿದೆ, ಸರ್ ಏನು ಹಿಂಗಾಗಿದೆ ಪ್ರಾಡಕ್ಟ್ ನಂದು, ಹಿಂಗೆ ಎಂಟಿ ಬಾಕ್ಸ್ ಬಂದಿದೆ ಅಂತ. ಅವರು ಒಂದು ಸ್ಟೇಟ್ಮೆಂಟ್ ತೊಗೊಳ್ಳಿ, ಪೋಸ್ಟ್ ಆಫೀಸ್ ಹತ್ರ ಒಂದು ಸ್ಟೇಟ್ಮೆಂಟ್ ತೊಗೊಂಡ್ರೆ ನಿಮಗೆ ನಾವು ಇದನ್ನ ರಿಸಾಲ್ವ್ ಮಾಡ್ಕೊಡ್ತೀವಿ ಅಂತ ಹೇಳಿದರು. ಸೊ ಅದನ್ನ ಹೇಳಿದೆ, ಇಂಡಿಯನ್ ಪೋಸ್ಟ್ ಇದೆಲ್ಲ ತುಂಬ ಟೈಮ್ ತೊಗೊಳುತ್ತೆ, ಯಾಕಂದರೆ 5,500 ರೂಪಾಯಿ ಪ್ರಾಡಕ್ಟ್ ಅಂತ ಆದಮೇಲೆ ನಂಗೆ ಇನ್ನೊಂದು ವಾಚ್ ಕಳಿಸ್ತಾ ಇದ್ದಾರೆ, ಅದು ನೋ ಪ್ರಾಬ್ಲಮ್, ರೀಸೆಲ್ಲರ್ ಕಳಿಸ್ತಾ ಇದ್ದಾರೆ. ಬಟ್ ಏನಪ್ಪ ಅಂತಂದರೆ, ನೀವೇನಾದರೂ ನನ್ನ ಬಿಡಿ ವಾಚು ಏನು 5,300 ರೂಪಾಯಿದು ಹೋಯಿತು. ಆಮೇಲೆ ಮತ್ತೆ ಕಾಲ್ ಮಾಡಿದೆ ನಾನು ಅವಳಿಗೆ, ಪೋಸ್ಟ್ ಅವ್ರಿಗೆ ನಾನು ಕಾಲ್ ಮಾಡಿದಾಗ ಅವ್ರು ಏನು ಮೇಡಮ್ ಏನು ಹೇಳಿದರು ಅಂತಂದರೆ, ಏನು ರೀ ನೀವು ಕಾಲೆಲ್ಲ ಹೆಂಗೆ ಮಾಡ್ತೀರಾ, ಪದೇ ಕಾಲ್ ಮಾಡಿಬಿಡಿ, ಪೋಸ್ಟ್ ಆಫೀಸಿಗೆ ಬಂದುಬಿಟ್ಟು ನನಗೆ ರೈಟಿಂಗಲ್ಲಿ ಕೊಡಿ ಕಂಪ್ಲೇಂಟ್ ಅಂತ ಹೇಳಿದರು. ಓಕೆ, ಮತ್ತೆ ಒಂದು ಲೆಟ್ರ್ ರೆಡಿ ಮಾಡಿದೆ ನೋಡಿ, ಇಲ್ಲಿ ರೈಟಿಂಗಲ್ಲಿ ಲೆಟ್ರ್ ರೆಡಿ ಮಾಡಿದ್ದೀನಿ, ಮತ್ತೆ ಹೋಗಿ ಕೊಡ್ತೀನಿ, ನೋಡೋಣ ಏನು ಆ್ಯಕ್ಷನ್ ತೊಗೋತಾರ ಅಂತ. ಇನ್ನೂವರೆಗೂ ಏನು ಆ್ಯಕ್ಷನ್ ಇಲ್ಲ ಇದರಲ್ಲಿ. ಪ್ರಾಡಕ್ಟ್ ಅಂತೂ ಸಿಗೋಲ್ಲ ನಂಗೆ ಗೊತ್ತು, ಯಾಕಂದರೆ ತುಂಬ
ಚೀಪ್ ಎಂಪ್ಲಾಯೀಸ್ ಇದ್ದಾರೆ ಇಂಡಿಯನ್ ಪೋಸ್ಟಲ್ಲಿ. ಒಂದು ಬಂದಿರೋ ಪಾರ್ಸಲನ್ನು ಒಡೆದ್ಬಿಟ್ಟು ಅದನ್ನ ಕಳ್ಳತನ ಮಾಡಿ ಕಸ್ಟಮರ್ಸ್ಗೆ ಡೆಲಿವರಿ ಕೊಡ್ತಾರೆ ಅಂತಂದರೆ ನಾನು ನಿಜ ಇಂಡಿಯನ್ ಪೋಸ್ಟ್ ಇಷ್ಟೊಂದು ವರ್ಸ್ಟ್ ಆಗಿದೆ ಅಂತ ಅಂದ್ಕೊಂಡೇ ಇರಲಿಲ್ಲ. ದಯವಿಟ್ಟು ನಂದೇನೋ ವಾಚ್ ಬಿಟಾಕಿ ಹೋಗಿದ್ರು ಆಯಿತು, ನೀವೇನಾದರೂ ಪ್ರಾಪರ್ಟಿ ಡಾಕ್ಯುಮೆಂಟ್ಸು ಇದಿದೆ ಅಂತ ತುಂಬ ರಿಜಿಸ್ಟರ್ ಪೋಸ್ಟ್ ಮಾಡ್ತಾ ಇರ್ತೀರಾ. ನಮಗೇನೋ ಒಂದು ಟ್ರಸ್ಟು ತುಂಬ ಗೌರ್ಮೆಂಟ್ ಇದು ಪೋಸ್ಟು ಏನು ಎಲ್ಲೂ ಹೋಗಲ್ಲ, ಪ್ರಾಡಕ್ಟು ಬರುತ್ತೆ ಹಾಗೆ ಇದೆ ಅಂತ. ಆಗೆಲ್ಲ ಪ್ರಾಪರ್ ಡಾಕ್ಯುಮೆಂಟ್ಸ್ ನೀವು ಎತ್ಬಿಟ್ರೆ ಯಾರು ಜವಾಬ್ದಾರಿ ಇದಕ್ಕೆ ಯಾರೂ ಅಲ್ಲಿ ಹೇಳೋರು ಕೇಳೋರೇ ಇಲ್ಲ ಇಂಡಿಯನ್ ಪೋಸ್ಟಲ್ಲಿ. ಹಾಗಾಗಿನೇ ತುಂಬ ಒಂದು ಕೆಳಮಟ್ಟಕ್ಕೆ ಹೋಗಿಬಿಟ್ಟಿದೆ ಇವ್ರ ಸರ್ವಿಸು. ಆಲ್ರೆಡಿ ಎಲ್ಲ ಕಡೆ ಪೋಸ್ಟ್ ಆಫೀಸನ್ನು ಬಂದಾಗ್ತಾ ಇದೆ, ಯೂಸ್ ಮಾಡ್ತಾನೆ ಇಲ್ಲ, ಸುಮ್ಮನೆ ಏನೋ ಹಳ್ಳಿಗಳಲ್ಲಿ ಇಲ್ಲ ಅಂತ ಯೂಸ್ ಮಾಡ್ತಾ ಇದ್ದಾರೆ ಅಷ್ಟೇ. ದಯವಿಟ್ಟು ನೀವೇನಾದರೂ ಪೋಸ್ಟನ್ನು ನಂಬ್ಕೊಂಡು ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ಅಥವಾ ಏನೋ ಪ್ರಾಡಕ್ಟ್ನ ಕಳಿಸ್ತಾ ಇದ್ದರೆ ದಯವಿಟ್ಟು ಇಂಡಿಯನ್ ಪೋಸ್ಟಿಗೆ ಕಳಿಸ್ಲೇಬೇಡಿ. ಒಂದು 10-20 ರೂಪಾಯಿ ಎಕ್ಸ್ಟ್ರಾ ಹೋದರೂ ಆಯಿತು, ಕೊರಿಯರ್ಗೆ ಕಳಿಸಿ. ಅಲ್ಲಿ ಒಂದು ಅಡ್ವಾನ್ಸ್ ಟ್ರ್ಯಾಕಿಂಗ್ ಸಿಸ್ಟಮ್ ಎಲ್ಲ ಇರುತ್ತೆ. ಅಟ್ಲೀಸ್ಟ್ ನಿಮ್ಮ ಪ್ರಾಡಕ್ಟು ಕಳೆದೋದ್ರೂ ಕೂಡ ಸಿಗುವಂಥ ಚಾನ್ಸ್ ಇರುತ್ತೆ. ಬಟ್ ಇಲ್ಲಿ ಇಂಡಿಯನ್ ಪೋಸ್ಟಲ್ಲಿ ಕಳೆದೋದ್ರೆ ಮುಗೀತು. ಅದಾದಮೇಲೆ ಅಲ್ಲಿ ಕನ್ಸ್ಯೂಮರ್ ಕೋರ್ಟ್ಗೆಲ್ಲ ಹೋಗಬೇಕಾಗುತ್ತೆ, ಅಲ್ಲೆಲ್ಲ ಕೇಸ್ ಎಲ್ಲ ಮಾಡಬೇಕಾಗುತ್ತೆ. ಒಂದು 5,000 ಪ್ರಾಡಕ್ಟೇ ನೀವು ಒಂದು 10-15 ಸಾವಿರ ಖರ್ಚು ಮಾಡಬೇಕಾಗುತ್ತೆ. ಸುಮ್ಮನೆ ನಿಮ್ಮೊಂದು ಟೈಮ್ ವೇಸ್ಟ್ ಅಂತ ಹೇಳ್ಬೋದು. ದಯವಿಟ್ಟು ನನಗಾಗಿರೋ ಥರ ನಿಮ್ಗೆ ಯಾರಿಗೂ ಆಗೋದು ಬೇಡ. ನೀವೇನಾದರೂ ಹಿಂಗೆ ಆನ್ಲೈನಲ್ಲಿ ಆರ್ಡರ್ ಮಾಡೋದಿತ್ತು ಅಂತಂದರೆ ಒಂದು ಸಾರಿ ಪ್ರಾಡಕ್ಟ್ ಬಂತು ಅಂತಂದರೆ ಎಸ್ಪೆಷಲಿ ಇಂಡಿಯನ್ ಪೋಸ್ಟಿಂದ ನಿಮ್ಗೇನಾದರೂ ರಿಜಿಸ್ಟರ್ ಪೋಸ್ಟಿಂದ ಬಂತು ಅಂದರೆ ಆ ಒಂದು ಬಾಕ್ಸ್ನ ಅಳಗಾಡಿಸಿ ನೀಟಾಗಿ ಒಂದು ಶೇಕ್ ಮಾಡಿದ ನಂತರ ಅದು ನಿಮಗೆ ಕನ್ಫರ್ಮ್ ಮಾಡ್ಕೊಳ್ಳಿ ರೀಸೆಲರ್ ಹತ್ರ ಅಥವಾ ಇಷ್ಟು ಗ್ರಾಮ್ ಇದೆ ಅಂತ. ಇನ್ ಕೇಸ್ ಕಡಿಮೆ ಇತ್ತು ಅಂದರೆ ದಯವಿಟ್ಟು ಅಕ್ಸೆಪ್ಟ್ ಮಾಡಲೇಬೇಡಿ, ಅದನ್ನ ಬಿಟ್ಟಾಕ್ಬಿಡಿ ಅವನಿಗೆ ಪೋಸ್ಟ್ಮ್ಯಾನ್ಗೆ. ಅದನ್ನ ಹೇಳಿ ಅವ್ರಿಗೆ ನಂಗೆ ಡೌಟ್ ಇದೆ, ಇದು ಫುಲ್ ಇಲ್ಲ, ಇದು ಏನೋ ಸ್ಟೋಲನ್ ಆಗಿದೆ ಅಂತ ಹೇಳ್ಬಿಟ್ಟು ವಾಪಸ್ ಕೊಡಿ, ಪ್ರಾಡಕ್ಟ್ ಡೆಲಿವರಿ ತೊಗೊಳ್ಬೇಡಿ. ನಾನು ಡೆಲಿವರಿ ತೊಗೊಂಡಿದ್ದೆ ನಾನು ದೊಡ್ಡ ತಪ್ಪಾಗಿಬಿಡುತ್ತೆ, ಯಾಕಂದ್ರೆ ನಂಗೆ ಟ್ರಸ್ಟು ಅಷ್ಟು ತುಂಬ ಚೆನ್ನಾಗಿದೆ ಇವ್ರ ಸರ್ವಿಸು ಅಂತ. ನನಗಾಗಿರೋ ಥರ ಮೋಸ ನಿಮ್ಗೆ ಯಾರಿಗೂ ಆಗೋದು ಬೇಡ. ದಯವಿಟ್ಟು ಇಂಡಿಯನ್ ಪೋಸ್ಟನ್ನ ಪದೇ ನಿಮ್ಗೆ ಹೇಳ್ತಾ ಇದ್ದೀನಿ, ರಿಪೀಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ನಂಬೇಡಿ, ರಿಜಿಸ್ಟರ್ ಪೋಸ್ಟ್ ಮಾಡಲೇಬೇಡಿ. ಕೊರಿಯರ್ ಸರ್ವಿಸ್ಗೆ ಹೋಗಿ, ನಿಮ್ಮ ಒಂದು ಪ್ರಾಡಕ್ಟು ಸೇಫ್ ಆಗಿರುತ್ತೆ, ನಿಮ್ಮ ಕಳಿಸಿರ್ತಕ್ಕಂಥ ಹಣ ಕೂಡ ಕೊಟ್ಟಿರ್ತಕ್ಕಂಥ ಹಣ ಕೂಡ ವ್ಯಾಲ್ಯೂ ಆಗಿರುತ್ತೆ. ಇಷ್ಟೇ ಮತ್ತೇನಿಲ್ಲ. ದಯವಿಟ್ಟು ಮಿಸ್ ಮಾಡಿದೀವಿ ಒಂದು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ, ಎಲ್ರಿಗೂ ಗೊತ್ತಾಗಲಿ ಒಂದು ಮ್ಯಾಟರು, ಇವರ ಒಂದು ಫ್ರಾಡ್ ಆಗಿರ್ಬೋದು, ಇವರಂಥ ಒಂದು ಕಚಡ ಕೆಲಸ ಎಲ್ರಿಗೂ ಗೊತ್ತಾಗಲಿ ಅಂತ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟೇ, ಸಿಗೋಣ ಮತ್ತೆ ನೋಡೋಣ. ನಾನು ಕೊಡ್ತೀನಿ, ಹೋಗಿ ಮತ್ತೆ ಕಂಪ್ಲೇಂಟ್ ಕೊಡ್ತೀನಿ, ನೋಡೋಣ ಎಲ್ಲಿವರೆಗೂ ಬರುತ್ತೆ ಅಂತ. ಸೊ ಅದಾದಮೇಲೆ ಮತ್ತೆ ನಿಮ್ಗೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಇದ್ರ ಬಗ್ಗೆ. ಓಕೆ, ಇಷ್ಟೇ ಮತ್ತೇನಿಲ್ಲ. ಸಿಗೋಣ ಮತ್ತೆ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.